common thing when introducing speakers to talk about their ministry. ಬಹಳ ಸಾಧಾರಣವಾದ ವಿಷಯ, ಒಬ್ಬ ಬೋಧಕರನ್ನು ಜನರಿಗೆ ಪರಿಚಯ ಮಾಡಿಸುವಾಗ ಅವರ ಕಾರ್ಯಗಳ ಬಗ್ಗೆ ಅಥವಾ ಸೇವೆಗಳ ಬಗ್ಗೆ ಹೇಳುವಂಥದ್ದು. And in the Christian world there's a lot of emphasis on ministry. ಈ ಕ್ರಿಸ್ತಿಯ ಲೋಕದಲ್ಲಿ ನಾವು ನೋಡಿದರೆ ಸೇವೆಯ ಬಗ್ಗೆ ಬಹಳ ಒತ್ತು ಹೇಳುವಂಥ ಹವ್ಯಾಸವಿದೆ. How much you preached, how much you've written, and where you've traveled, and so many things. ನೀವು ಎಷ್ಟು ಪ್ರಸಂಗ ಮಾಡಿದ್ದೀರಾ, ಎಷ್ಟು ಪುಸ್ತಕಗಳನ್ನು ಬರೆದಿರಾ, ಎಷ್ಟು ಪ್ರಯಾಣ ಮಾಡ್ತೀರಾ, ಈ ವಿಷಯಗಳ ಬಗ್ಗೆ. But when we stand before the Lord in the final day, ಆದರೆ ಕರ್ತನ ಬಗ್ಗೆ ಕಡೆಯ ದಿವಸ, ನ್ಯಾಯ ತೀರ್ಮಾನ ದಿವಸ ನಿಂತ್ಕೊಂಡಾಗ He is not going to look at any of those things. ಕರ್ತನು ಇದರಲ್ಲಿ ಯಾವುದನ್ನು ನೋಡೋದಿಲ್ಲ. He's going to look at the heart. ಅಲ್ಲಿ ಅವರು ಹೃದಯವನ್ನು ಪರಿಶೀಲಿಸ್ತಾರೆ. How did you live? ಹೇಗೆ ನೀವು ಜೀವಿಸಿದ್ರಿ? How did you live with your wife at home? ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಯ ಜೊತೆ ಹೇಗೆ ಜೀವನ ನಡೆಸಿದ್ರಿ? How did you bring up your children? ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸಿದ್ರಿ? Even if you never preached a sermon, ನೀವು ಯಾವುದೇ ಒಂದೇ ಒಂದು ಪ್ರಸಂಗವನ್ನು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, never traveled anywhere, ಎಲ್ಲೂ ಪ್ರಯಾಣ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, except your own country, ನಿಮ್ಮ ಸ್ವಂತ ದೇಶವನ್ನು ಬಿಟ್ಟು. Jesus was like that. ಯೇಸು ಸ್ವಾಮಿ ಹಾಗೆ ಇದ್ರು. If we were to introduce Jesus in a public meeting, ಯೇಸು ಸ್ವಾಮಿಯನ್ನ ಯಾವುದೋ ಒಂದು ಸಾರ್ವಜನಿಕ ಕೂಟದಲ್ಲಿ ಪರಿಚಯಿಸಬೇಕು ಅಂದ್ರೆ we'll have to say something like this. ಈ ತರ ಹೇಳಬೇಕಾಗುತ್ತೆ. This man is a poor carpenter. ಈತ ಒಬ್ಬ ಬಡಗಿ ಆಗಿದ್ದನು. He has never written any book. ಯಾವುದೇ ಒಂದು ಪುಸ್ತಕವನ್ನು ಬರೆದಿಲ್ಲ. He's never traveled outside the small country of Israel. ಈ ಇಸ್ರಾಯೇಲ್ ಒಂದು ಚಿಕ್ಕ ದೇಶದ ಬಿಟ್ಟು ಹೊರಗಡೆ ಎಲ್ಲೂ ಪ್ರಯಾಣ ಮಾಡಿಲ್ಲ. But he has a great love for lepers and blind men and poor people. ಕುಷ್ಠರೋಗಿಗಳಿಗೆ, ಬಡವರಿಗೆ, ಕುರುಡರಿಗೆ, ಇವ್ರನ್ನೆಲ್ಲ ನೋಡಿ ಅವರಿಗೆ ಬಹಳಷ್ಟು ಕನಿಕರವಿದೆ. And he helps them. ಅವರಿಗೆಲ್ಲ ಸಹಾಯ ಮಾಡ್ತಾನೆ. His treasurer is always stealing money, but he doesn't fight with him about that. ಆತನ ಖಜಾಂಚಿಯಾದವನು ಅವನ ಹಣವನ್ನ ಕಳ್ಳತನ ಮಾಡ್ತಾ ಇದ್ರು, ಅವನ ಜೊತೆ ಜಗಳ ಮಾಡೋದಿಲ್ಲ. He forgives him and says, okay, you can take it, I don't want any of that. ಆತನನ್ನ ಕ್ಷಮಿಸ್ಬಿಡ್ತಾನೆ, ನನಗೆ ಪರವಾಗಿಲ್ಲ ಅಂತ ಹೇಳ್ತಾನೆ. And most of his sermons are only about 15 minutes. ಹೆಚ್ಚಿನ ಅಂಶ ಅವನ ಪ್ರಸಂಗಗಳೆಲ್ಲ 15 ನಿಮಿಷ ಕಾಲ. Like Matthew 5, 6 and 7. ಮತ್ತಾಯ 5, 6, 7. John 14, 15, 16. ಯೋಹಾನ 14, 15, 16. It's not a very impressive testimony. ಅದು ನೋಡಿದ್ರೆ ಅದು ದೊಡ್ಡ ಒಳ್ಳೆಯ ಒಂದು ಸಾಕ್ಷಿ ಅಂತ ಹೇಳಲಿಕ್ಕಾಗಲ್ಲ. But he was the greatest person that ever lived on this earth. ಆದರೆ ಆತನು ಈ ಭೂಮಿಯಲ್ಲಿ ಜೀವಿಸಿದಂಥ ಅತ್ಯಧಿಕ ಮಹತ್ತಾದ ಮನುಷ್ಯನಾಗಿದ್ದ. And he said, follow me. ಆತನು ನಮಗೆ ಹೇಳ್ತಾನೆ, ನನ್ನನ್ನು ಹಿಂಬಾಲಿಸಿ ಅಂತ. That has been my goal in life. ಅದು ನನ್ನ ಜೀವಿತದ ಗುರಿಯಾಗಿದೆ. I have never had a lust to increase my ministry. ನನಗೆ ಯಾವತ್ತೂ ಈ ಅತಿಯಾಶೆ ಇರಲಿಲ್ಲ ನನ್ನ ಸೇವೆಯನ್ನ ವೃದ್ಧಿ ಮಾಡಬೇಕು, ದೊಡ್ಡದು ಮಾಡಬೇಕು ಅಂತ. I get so many invitations from many countries, I don't go. ಬಹಳಷ್ಟು ನನಗೆ ಒಂದು ಸ್ವಾಗತ ಪತ್ರಗಳು ಬರುತ್ತೆ ಕೂಟಗಳಿಗೆ, ಬಹಳಷ್ಟು ದೇಶಗಳಿಂದ, ಆದರೆ ನಾನು ಹೋಗೋದಿಲ್ಲ. I am primarily a worshipper of God, not a preacher. ನಾನು ಮುಖ್ಯವಾಗಿ ಒಬ್ಬ ಪ್ರಸಂಗಿ ಅಲ್ಲ, ದೇವರನ್ನು ಆರಾಧಿಸುವಂತ ಆರಾಧಕ. In my private life, I worship God every morning when I get up. ನನ್ನ ವೈಯಕ್ತಿಕ ಜೀವಿತದಲ್ಲಿ ಪ್ರತಿ ದಿವಸ ಬೆಳಗ್ಗೆ ಎದ್ದಾಗ ದೇವರನ್ನು ಆರಾಧಿಸ್ತೀನಿ. And my great goal in life is to love Jesus with all my heart. ನನ್ನ ಜೀವಿತದ ಮುಖ್ಯ ಗುರಿ ಯೇಸುವನ್ನು ನನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಂತದ್ದಾಗಿದೆ. To love every human being. ಈ ಭೂಮಿಯಲ್ಲಿದ್ದಂಥ ಎಲ್ಲ ಜನರನ್ನ ಪ್ರೀತಿಸುವಂತದ್ದು. To have no bitterness in my heart against anybody in the world. ಈ ಭೂಮಿಯಲ್ಲಿರುವಂಥವ್ರು ಯಾರ ವಿರುದ್ಧನೂ ನನ್ನ ಹೃದಯದಲ್ಲಿ ಕಹಿ ಭಾವನೆ ಇರದೇ ಇರುವಂತಹದ್ದು. To always keep my heart in love. ನನ್ನ ಹೃದಯವನ್ನು ಯಾವಾಗಲೂ ಪ್ರೀತಿಯಲ್ಲಿ ಇರಿಸಿಕೊಳ್ಳುವಂಥದ್ದು. And when speaking to people, never to make them feel that they are smaller than me. ಕೂಟಗಳಲ್ಲಿ ನಾನು ಪ್ರಸಂಗ ಮಾಡುವಾಗ ಅವರು ಯಾವಾಗಲೂ ತಮ್ಮನ್ನ ತಾವು ಚಿಕ್ಕವರು ಅಂತ ಎಣಿಸಬಾರದು. ಆ ಥರ even when personal conversation, I want to consider everybody as equal to me.
ನನ್ನ ಈ ಒಂದು ವೈಯಕ್ತಿಕ ಸಂಭಾಷಣೆಯಲ್ಲಿ ಕೂಡ ಇತರರೊಂದಿಗೆ ಅವರು ನನಗೆ ಸಮನಾದವರು ಅಂತ ಅನಿಸ್ಬೇಕು ಅವ್ರಿಗೆ. ಹಾಗೆ Even if he's a young 20-year-old boy. ಒಬ್ಬ 20 ವರ್ಷದ ಹುಡುಗನಾಗಿದ್ರೂ ಪರವಾಗಿಲ್ಲ. That is the Christianity I believe in. ಆ ಥರದ ಒಂದು ಕ್ರೈಸ್ತ ಜೀವಿತ ನಾನು ನಂಬುವಂಥದ್ದು. To live always with my wife, never raising my voice 365 days of the year. ಒಂದು ವರ್ಷದಲ್ಲಿ 360 ದಿವಸ ನನ್ನ ಹೆಂಡತಿ ಜೊತೆ ಜೀವನ ಮಾಡುವಾಗ ಯಾವತ್ತೂ ಕಿರ್ಚಾಡದೇ ಇರೋದು, ಧ್ವನಿಯನ್ನು ಎತ್ತು ಮಾತಾಡದೇ ಇರೋದು ನನ್ನ ಗುರಿ. That is my Christianity. ಅದು ನನ್ನ ಕ್ರೈಸ್ತ ಜೀವಿತ. And when I preach, I'm only talking about that to other people, that's all. ನಾನು ಪ್ರಸಂಗ ಮಾಡುವಾಗ ನನ್ನ ಜೀವಿತದ ವಿಷಯದಲ್ಲಿ ನಾನು ಇತರರಿಗೆ ಹೇಳ್ತಾ ಇರ್ತೀನಿ ಅಷ್ಟೇ. So my main goal in life is not even to build the church. ನನ್ನ ಮುಖ್ಯ ಗುರಿ ನನ್ನ ಜೀವಿತದಲ್ಲಿ ಸಭೆಯನ್ನು ಕಟ್ಟೋದು ಕೂಡ ಅಲ್ಲ. It is to live like Jesus in my thought life. ಈ ಯೇಸು ಸ್ವಾಮಿಯ ಥರ ನನ್ನ ಜೀವಿತ, ನನ್ನ ಮನಸ್ಸಿನ ಜೀವಿತದಲ್ಲಿ ಜೀವಿಸುವಂಥದ್ದು. To try and speak the way Jesus would speak even in personal conversation. ನಾನು ವೈಯಕ್ತಿಕ ಸಂಭಾಷಣೆ ಮಾಡುವಾಗ ಯೇಸು ಸ್ವಾಮಿಯಂತೆ ಸಂಭಾಷಣೆ ಮಾಡುವಂಥದ್ದು. And sometimes I make a mistake to be quick to ask forgiveness and apologize. ಮತ್ತು ಯಾವುದೇ ವಿಷಯದಲ್ಲಿ ನಾನು ಹಿಂಜಾರಿದ್ರೆ ಅಥವಾ ತಪ್ಪು ಮಾಡಿದರೆ ಬಹಳ ಬೇಗ ತಕ್ಷಣ ಕ್ಷಮೆಯನ್ನು ಕೇಳುವಂಥದ್ದು. And always to seek to be more like Jesus Christ. ಯಾವಾಗಲೂ ಯೇಸುವಿನ ಥರ ಆಗೋದಕ್ಕೆ ಆಸಕ್ತಿಯಿಂದ ಆಸೆ ಪಡುವಂಥದ್ದು. And in that area all of you can be like me. ಈ ಒಂದು ಕ್ಷೇತ್ರದಲ್ಲಿ ನೀವು ಎಲ್ಲರೂ ನನ್ನ ಥರ ಇರಬಹುದು. You may never be able to preach like me or write books like me. That's not important. ನನ್ನ ಥರ ನೀವು ಪ್ರಸಂಗ ಮಾಡ್ಲಿಕ್ಕೆ ಆಗದೆ ಇರ್ಬೋದು ಅಥವಾ ಪುಸ್ತಕ ಬರೀಲಿಕ್ಕೆ ಆಗದೆ ಇರ್ಬೋದು, ಅದು ಪರವಾಗಿಲ್ಲ, ಅದು ಮುಖ್ಯವಲ್ಲ. All these things which I just said, all of you can be like that. ನಾನು ಇವಾಗ ಹೇಳಿದ ವಿಷಯಗಳಲ್ಲಿ ನೀವು ಎಲ್ಲರೂ ಇರಬಹುದು ಹಾಗೆ. I'll tell you honestly, this was my prayer for many years. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ನನ್ನ ಪ್ರಾರ್ಥನೆಯಾಗಿದೆ ಬಹಳ ವರ್ಷಗಳು. I have never in my life even once prayed, Lord take me to this country or that country to preach the gospel. ನಾನು ನನ್ನ ಜೀವಿತದಲ್ಲಿ ಈವನು ಒಂದು ಸಲ ಕೂಡ ಪ್ರಾರ್ಥನೆ ಮಾಡಿಲ್ಲ, ನಾನು ಬೋಧನೆ ಪ್ರಸಂಗ ಮಾಡ್ಲಿಕ್ಕೆ ಈ ದೇಶಕ್ಕೆ ಆ ದೇಶಕ್ಕೆ ಕರೆದುಕೊಂಡು ಹೋಗುವಂತ, take me to this state or that state in India. ಈ ಭಾರತದಲ್ಲಿ ಈ ರಾಜ್ಯಕ್ಕೆ ಆ ರಾಜ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೇಳಿಲ್ಲ ನಾನು. I have never asked God for such things. ಅಂತ ವಿಷಯಗಳಿಗೆ ನಾನು ಯಾವತ್ತೂ ಪ್ರಾರ್ಥನೆ ಮಾಡಿಲ್ಲ. I have said, Lord help me to give thanks in everything. ನಾನು ಏನು ಪ್ರಾರ್ಥನೆ ಮಾಡಿದ್ದೀನಿ ಅಂದರೆ ಎಲ್ಲದರಲ್ಲೂ ನಿನಗೆ ಕೃತಜ್ಞತೆಯನ್ನು ಮಾಡಲು ಸಹಾಯ ಮಾಡು. Help me to love my wife like Christ loved me. ನನ್ನನ್ನು ಕ್ರಿಸ್ತನು ಹೇಗೆ ಪ್ರೀತಿಸಿದನೋ ಹಾಗೆ ನನ್ನ ಹೆಂಡತಿಯನ್ನು ಪ್ರೀತಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. Help me to bring up my children in a God fearing way so they will honor you when they grow up. ದೇವರ ಭಯದಲ್ಲಿ ನನ್ನ ಮಕ್ಕಳನ್ನ ಬೆಳೆಸಲಿಕ್ಕೆ ನನಗೆ ಸಹಾಯ ಮಾಡು, ಅವರು ಮುಂದೆ ನಿನಗೆ ಮಹಿಮೆಪಡಿಸಲಿ ಅಂತ. Not they'll be great preachers, but that they live godly lives. That's more important. ಅವರು ದೊಡ್ಡ ಪ್ರಸಂಗಿಗಳಾಗಬೇಕು ಅಂತಲ್ಲ, ಆದ್ರೆ ಅದು ದೈವಿಕ ಜೀವಿತವನ್ನ ನಡೆಸಲಿ ಅಂತ. Because becoming a preacher is a matter of honor. ಒಬ್ಬ ಪ್ರಸಂಗಿ ಆಗುವಂಥದ್ದು ಅದು ಗೌರವದ ವಿಷಯ. If you want to be a preacher or an elder, you can be seeking honor. ನೀವು ಒಬ್ಬ ಪ್ರಸಂಗಿ ಅಥವಾ ಹಿರಿಯನ ಆಗಬೇಕು, ಸಭಾ ಹಿರಿಯನ ಆಗಬೇಕು ಅಂದ್ರೆ ಅದು ಒಂದು ಗೌರವದ ಸ್ಥಾನ. Very dangerous. ಅದು ಬಹಳ ಭಯಾನಕವಾದ. Because you can become proud and then God will push you down. ಯಾಕೆ ಅಂದ್ರೆ ಅದರಿಂದ ನೀವು ಅಹಂಕಾರಿಗಳಾದ್ರೆ ದೇವರು ನಿಮ್ಮನ್ನ ಕೆಳಗಡೆ ತಳ್ಳಿಬಿಡ್ತಾನೆ. Don't seek for such things. ಅದನ್ನ ಹುಡುಕಬೇಡಿ ನೀವು. I can stand before God today and say I never in my life sought for that. ನಾನು ದೇವರ ಮುಂದೆ ಸಾಕ್ಷಿ ಹೇಳ್ತೀನಿ, ನಾನು ಇದನ್ನ ಯಾವತ್ತೂ ನನ್ನ ಜೀವಿತದಲ್ಲಿ ಹುಡುಕಲಿಲ್ಲ.